ಹಾಯ್ ಎಲ್ಲರಿಗೂ, ಇದು ಟ್ಯೂಸ್ಡೇ ವ್ಲಾಗ್. ಇವಾಗೇನು ನೀವು ನೋಡ್ತಾ ಇದ್ದೀರಾ, ಪಾಟಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬಂದಿದೆ ಅಲ್ವಾ. ಒಂದು 3-4 ದಿನದ ಹಿಂದೆ ನಾನು ತುಂಬೆ ಗಿಡದ ಬೀಜವನ್ನು ಪಾಟ್ಗೆ ಹಾಕಿದ್ದೆ. ದಿನ ದಿನ ಹೋಗಿ ಚೆಕ್ ಮಾಡೋದು, ಅದು ಬೆಳೆದಿದೆಯಾ ಇಲ್ವಾ, ಅದು ಗಿಡ ಬಂದಿದೆಯಾ ಇಲ್ವಾ ಅಂತಲೇ ಚೆಕ್ ಮಾಡೋದು ಕ್ಯೂರಿಯಾಸಿಟಿಗೆ. ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಲ್ವಾ. ಅದೆಲ್ಲ ಪಾಟಲ್ಲಿ ನೋಡಿ ಬಂದಾದಮೇಲೆ ಇವಾಗ ನಾನು ಊಟಕ್ಕೆ ಅಂತ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ನೀಟಾಗಿ ತೊಳೆದು ಒರೆಸಿ ಕಟ್ ಮಾಡಿಕೊಂಡು, ಅಂದರೆ ಮಧ್ಯೆ ಮಧ್ಯೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಅಷ್ಟೇ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡೀಲಿ ಅಂತ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂತಹ ಎಲ್ಲ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬರೀ ಎಣ್ಣೆಯಲ್ಲೇ. ಅದು ಫ್ರೈ ಆಗೋದ್ರೊಳಗಡೆ ಇಲ್ಲಿ ನಾನು ಒಂದು ಕುಟಾಣಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಪುಡಿಯನ್ನು ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಜಜ್ಜಿರುವಂಥ ಏನು ಪೇಸ್ಟ್ ಇದೆ ಅಲ್ವಾ, ಅದನ್ನು ಬಾಣಲೆಗೆ ಮಧ್ಯದಲ್ಲೇ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದಕ್ಕೆ ಆಮ್ಚೂರು ಪೌಡ್ರು, ಹಾಗೆ ಹಸಿಮೆಣಸಿನ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಆದಮೇಲೆ ಇವಾಗ ಹೆಚ್ಚಿರುವಂಥ ತರಕಾರಿನ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಇವಾಗ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಊಟಕ್ಕೆ. ಬರೀ ಅನ್ನ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಇನ್ನು ಸಾರೇನು ಬೇಕಾಗಿರಲ್ಲ. ಊಟ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಬ್ಯಾಡಗಿ ಮೆಣಸು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಫ್ರೈ ಮಾಡಿ ನೀಟಾಗಿ ತಣ್ಣಗಾದಮೇಲೆ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ